ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್ 1 ಯೂನಿಟ್ 4 ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಅದರಲ್ಲಿ ಫಾರ್ಮ್ಯಾಟ್ ಆಫ್ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ. ಫಸ್ಟ್ ಅಸೆಸ್ಸಿ ಮತ್ತು ಸ್ಟೇಟಸ್ಸು. ಅಸೆಸ್ಸಿ ನೇಮ್ ಕೊಟ್ಟಿರ್ತಾರೆ, ಸ್ಟೇಟಸ್ ರೆಸಿಡೆಂಟಾ ಅಥವಾ ಅಲ್ವಾ ಅಂತ ರೆಸಿಡೆಂಟ್ ಆಫ್ ಇಂಡಿಯಾ ಅಂತ ಹಾಕ್ಕೋಬೇಕು. ಪ್ರೀವಿಯಸ್ ಇಯರು ಅಸೆಸ್ಮೆಂಟ್ ಇಯರ್ ಡೇಟ್ ಕೊಟ್ಟಿರ್ತಾರೆ. ನೆಕ್ಸ್ಟ್ ಪರ್ಟಿಕ್ಯುಲರ್ ಅಮೌಂಟ್. ಫಸ್ಟು ಸ್ಟೆಪ್ 1 ಮುನ್ಸಿಪಲ್ ವ್ಯಾಲ್ಯೂ ಆರ್ ಫೇರ್ ರೆಂಟಲ್ ವ್ಯಾಲ್ಯೂ. ಮುನ್ಸಿಪಲ್ ವ್ಯಾಲ್ಯೂಲ್ಲಿ ಕ್ವಶನಲ್ಲಿ ಆನ್ಸರ್ ಕೊಟ್ಟಿರ್ತಾರೆ ಮತ್ತು ಫೇರ್ ರೆಂಟಲ್ ವ್ಯಾಲ್ಯೂ ಕೊಟ್ಟಿರ್ತಾರೆ. ಇವೆರಡರಲ್ಲಿ ಯಾವುದು ಹೈಯೆಸ್ಟ್ ವ್ಯಾಲ್ಯೂ ಇರುತ್ತೆ ಆ ವ್ಯಾಲ್ಯೂ ನಮಗೆ ನ್ಯಾಷನಲ್ ರೆಂಟ್ ಅಂತ ಕರಿತೀವಿ. ಇಲ್ಲ ಮುನ್ಸಿಪಲ್ ವ್ಯಾಲ್ಯೂ ಬಂದ್ರೂ ಇಲ್ಲ ಫೇರ್ ರೆಂಟಲ್ ವ್ಯಾಲ್ಯೂ ಯಾವ್ದು ಹೈಯೆಸ್ಟ್ ಬರುತ್ತೋ, ಯಾವ್ದು ನಂಬರ್ ವ್ಯಾಲ್ಯೂ ಜಾಸ್ತಿ ಇರುತ್ತೋ ಅದನ್ನು ನಾವು ನ್ಯಾಷನಲ್ ರೆಂಟ್ ಅಂತ ಕರಿತೀವಿ. ನೆಕ್ಸ್ಟು ಸ್ಟೆಪ್ 2. ಸ್ಟೆಪ್ 2 ಅಲ್ಲಿ ನಮಗೇನಿದಲ್ಲಿ ಫಸ್ಟ್ ಸ್ಟೆಪ್ 1ಅಲ್ಲಿ ಸಿಕ್ಕಿರೋ ಆನ್ಸರು ಇದರಲ್ಲಿ ಯಾವುದು ಹೈಯೆಸ್ಟ್ ಇರುತ್ತಲ್ವ ಆ ಆನ್ಸರ್ ತೊಗೊಂಡಿರ್ತೀವಿ. ಅದನ್ನು ನಾವು ಮತ್ತೆ ಇಲ್ಲಿ ಸ್ಟೆಪ್ 2 ಅಲ್ಲಿ ಫಸ್ಟಲ್ಲಿ ತೊಗೊಬೇಕು. ಅದಕ್ಕೆ ಸ್ಟ್ಯಾಂಡರ್ಡ್ ರೆಂಟು. ಫಸ್ಟಲ್ಲಿ ನಾವು ಹೈಯೆಸ್ಟ್ ಮಾಡಿದ್ವಿ. ಸ್ಟೆಪ್ 2 ಅಲ್ಲಿ ನಾವು ಯಾವ್ದು ವಿಚ್ ಎವರ್ ಇಸ್ ಲೆಸ್ ಅನ್ನೋದನ್ನು ತೊಗೊಬೇಕಾಗುತ್ತೆ. ಅದನ್ನು ನಾವು ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಕರಿತೀವಿ. ನೆಕ್ಸ್ಟು ಸ್ಟೆಪ್ 3. ಸ್ಟೆಪ್ 3ಯಲ್ಲಿ ಇದು ಸೇಮ್ ನಾವು ಸ್ಟೆಪ್ 2 ಅಲ್ಲಿ ಹೆಂಗೆ ತೊಗೊಂಡ್ವಿ ಸ್ಟೆಪ್ 1 ಆನ್ಸರು, ಸ್ಟೆಪ್ 3ಅಲ್ಲಿ ಕೂಡ ಅಷ್ಟೇ ಎಕ್ಸ್ಪೆಕ್ಟೆಡ್ ರೆಂಟ್ ಇದೆ ಆನ್ಸರ್ಸ್ ಸ್ಟೆಪ್ 2 ಆನ್ಸರ್ನ ಮತ್ತೆ ಸ್ಟೆಪ್ 3ಅಲ್ಲಿ ತೊಗೊಬೇಕು. ಮತ್ತು ಆ್ಯಕ್ಚುವಲ್ ರೆಂಟು. ಆ್ಯಕ್ಚುವಲ್ ರೆಂಟು ಸ್ವಲ್ಪ ಕ್ವಶನ್ಸಲ್ಲಿ ಡೈರೆಕ್ಟಾಗಿ ಕೊಟ್ಟಿರ್ತಾರೆ, ಒಂದೊಂದರಲ್ಲಿ ಆ್ಯಕ್ಚುವಲ್ ರೆಂಟು ಕೊಟ್ಟಿರಲ್ಲ. ಆ್ಯಕ್ಚುವಲ್ ರೆಂಟ್ ಫಾರ್ಮುಲಾ ಬಂದುಬಿಟ್ಟು ಆ್ಯನ್ಯುವಲ್ ರೆಂಟ್ ಮೈನಸ್ ಅನ್ರಿಯಲೈಸ್ಡ್ ರೆಂಟ್ ಪ್ಲಸ್ ಕಾಸ್ಟ್ ಆಫ್ ಕಾಮನ್ ಫೆಸಿಲಿಟಿ. ಇದರಲ್ಲಿ ಇವೆರಡರಲ್ಲಿ ದಿ ರಿಸಲ್ಟೆಂಟ್ ಆಫ್ ಸ್ಟೆಪ್ 2 ಮತ್ತು ಆ್ಯಕ್ಚುವಲ್ ರೆಂಟ್ ಇವೆರಡರಲ್ಲಿ ನಮ್ಗೆ ಯಾವುದು ಹೈಯೆಸ್ಟ್ ವ್ಯಾಲ್ಯೂ ಇರುತ್ತೆ ಆ ವ್ಯಾಲ್ಯೂನ ತಗೋಬೇಕು. ಫಸ್ಟ್ ಸ್ಟೆಪ್ 1ಅಲ್ಲಿ ವಿಚ್ ಎವರ್ ಇಸ್ ಹೈಯರ್ ಯಾವ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಅದನ್ನು ತೊಗೊಬೇಕು. ಸ್ಟೆಪ್ 2 ಅಲ್ಲಿ ಯಾವ್ದು ಕಮ್ಮಿ ಇರುತ್ತೆ ವ್ಯಾಲ್ಯೂ ಅದು ತೊಗೊಬೇಕು. ಮತ್ತು ಸ್ಟೆಪ್ 4ಅಲ್ಲಿ ಯಾವ್ದು ಹೈಯೆಸ್ಟ್ ವ್ಯಾಲ್ಯೂ ಇರುತ್ತೆ ಆ ವ್ಯಾಲ್ಯೂನ ತಗೊಂಡು ಅದನ್ನು ನಾವು ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಬಿಫೋರ್ ವೇಕೆನ್ಸಿ ಪೀರಿಯಡ್ ಲಾಸ್ ಹಿಂಗಂತ ತೊಗೊಬೇಕು. ನೆಕ್ಸ್ಟ್ ಇಷ್ಟು ಮಾಡಿದಾಗ ನೆಕ್ಸ್ಟು ನಮಗೆ ಕೇಳೋದು ವೇಕೆನ್ಸಿ ಪೀರಿಯಡ್ ಕೊಟ್ಟಿರ್ತಾರೆ. ವೇಕೆನ್ಸಿ ಪೀರಿಯಡ್ ಅಂದರೆ ಖಾಲಿ ಇರೋದು, ಮನೆ ಖಾಲಿ ಇರುತ್ತೆ, ಅದನ್ನು ವೇಕೆನ್ಸಿ ಪೀರಿಯಡ್ ಅಂತೀವಿ. ಅದನ್ನು ಲೆಸ್ ಮಾಡಿದ್ರೆ ನಮಗೆ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಆಫ್ಟರ್ ವೇಕೆನ್ಸಿ ಪೀರಿಯಡ್ ಲಾಸ್ ಅಂತ ಬರುತ್ತೆ. ನೆಕ್ಸ್ಟ್ ಇದಕ್ಕೆ ಲೆಸ್ಸು ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ದಿ ಅಸೆಸ್ಸಿ ಡ್ಯೂರಿಂಗ್ ದಿ ಪ್ರೀವಿಯಸ್ ಇಯರ್. ಕ್ವಶನಲ್ಲಿ ನಮಗೆ ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಮಾಡಿರೋ ಓನರು ಅಥವಾ ಯಾರು ಟೆನೆಂಟ್ ಇರ್ತಾರೋ ಅವ್ರ ಹೆಸರು ಅವ್ರದ್ದು ಕೊಟ್ಟಿರ್ತಾರೆ. ನಾವು ಓನ್ಲಿ ಯಾರು ಓನರ್ ಮಾತ್ರ ಪೇ ಮಾಡಿದರೆ ಟ್ಯಾಕ್ಸ್ನ ಮುನ್ಸಿಪಲ್ ಟ್ಯಾಕ್ಸ್ನ ಓನರ್ ಪೇ ಮಾಡಿದರೆ ಮಾತ್ರ ನಾವಿಲ್ಲಿ ತೊಗೊಬೇಕಾಗುತ್ತೆ. ಟೆನೆಂಟ್ ಪೇ ಮಾಡಿದರೆ ಇಲ್ಲಿ ನಾವು ಲೆಸ್ ಮಾಡೋಂಗಿಲ್ಲ. ಕನ್ಫ್ಯೂಸ್ ಮಾಡೋದಕ್ಕೆ ಕೊಟ್ಟಿರ್ತಾರೆ ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ದಿ ಟೆನೆಂಟ್, ಅದನ್ನು ತೊಗೊಳಂಗಿಲ್ಲ. ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ದಿ ಓನರ್ ಅದನ್ನು ತೊಗೊಬೇಕಾಗುತ್ತೆ. ಇಲ್ಲಿ ಅದನ್ನು ಲೆಸ್ ಮಾಡ್ಕೊಬೇಕು. ಲೆಸ್ ಮಾಡ್ಕೊಂಡಾದ್ಮೇಲೆ ನಮಗೆ ವ್ಯಾಲ್ಯೂ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಸಿಗುತ್ತೆ. ಅದರ ಅಮೌಂಟಲ್ಲಿ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಆಫ್ಟರ್ ವೇಕೆನ್ಸಿ ಪೀರಿಯಡಲ್ಲಿ ನಾವು ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಓನರ್ ತಗೊಂಡ್ರೆ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಬರುತ್ತೆ. ಇದರಲ್ಲಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ತೊಗೊಬೇಕು. ಇದು ಕೊಟ್ಟಿರ್ತಾರೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ 30% ಆನ್ ಇದು ಎನ್ ಎ ವಿ ಅಂದರೆ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ. ಫಸ್ಟು ಎ ಬಂದುಬಿಟ್ಟು ಇಲ್ಲಿ ಅಮೌಂಟ್ ಬಂದಿರುತ್ತಲ್ಲ ಟೋಟಲ್ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಬಂದಿರುತ್ತೆ, ಆ ಅಮೌಂಟ್ ತಗೊಂಡು ಇಲ್ಲಿ 30%ಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಪ್ಲಸ್ ಅದಕ್ಕೆ ಬಿ ಏನು ಇಂಟ್ರೆಸ್ಟ್ ಆನ್ ಬಾರೋಡ್ ಕ್ಯಾಪಿಟಲ್, ಇಲ್ಲಿ ಲೋನು ಗೀನು ಏನಾದರೂ ತೊಗೊಂಡಿದ್ದೆ ಕ್ವಶನಲ್ಲಿ ಕೊಟ್ಟಿದ್ರೆ ಅದನ್ನು ನಾವು ಇಂಟ್ರೆಸ್ಟ್ ಅಮೌಂಟ್ನ ಹಾಕಬೇಕು. ಇಲ್ಲಿ ಬಂದಿರೋ ಅಮೌಂಟು ಮೈನಸ್ ಮಾಡ್ಕೊಬೇಕು. ನೆಕ್ಸ್ಟ್ ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಅನ್ರಿಯಲೈಸ್ಡ್ ರೆಂಟ್ ರಿಕವರ್ಡ್ ಪ್ಲಸ್ ಅರಿಯರ್ಸ್ ಆಫ್ ರೆಂಟ್ ರಿಸೀವ್ಡ್. ಇದೆಲ್ಲ ಡಿಡಕ್ಷನ್ನು, ಇದೆಲ್ಲ ಲೆಸ್ ಆಗುತ್ತೆ. ಇವೆರಡು ಆ್ಯಡ್ ಮಾಡ್ಕೊಬೇಕು. ಇವೆಲ್ಲ ಆ್ಯಡ್ ಮಾಡ್ಕೊಂಡ್ಮೇಲೆ ಇಲ್ಲಿ ಬಂದಿರೋ ಅಮೌಂಟ್ಗೆ ಆ್ಯಡ್ ಮಾಡಿಕೊಂಡ್ರೆ ನೆಕ್ಸ್ಟ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇಲ್ಲಿ ಫುಲ್ ಫಾರ್ಮೆಟ್ ಕೇಳಿದ್ರೆ 12 ಮಾರ್ಕ್ಸ್ ಕೇಳ್ತಾರೆ. 4 ಮಾರ್ಕ್ಸ್ಗಾದರೆ ಸ್ಟೆಪ್ 3ವರೆಗೂ ಕೇಳ್ಬೋದು. ಮತ್ತು ವೇಕೆನ್ಸಿ ಪೀರಿಯಡ್ ಕೊಟ್ಬಿಟ್ಟು ಮುನ್ಸಿಪಲ್ ಟ್ಯಾಕ್ಸ್ ಇಲ್ಲಿವರೆಗೂ ಕೇಳ್ಬೋದಾಗುತ್ತೆ. ನೆಟ್ ಆ್ಯನ್ಯುವಲ್ ವ್ಯಾಲ್ಯೂವರೆಗೂ ಕೇಳ್ಬೋದು. ಇದ್ರ ಕ್ವಶನ್ ಸಾಲ್ವ್ ಮಾಡೋಣ. ಕ್ಯಾಲ್ಕುಲೇಟ್ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಆಫ್ ಮಿಸ್ಟರ್ ಎಕ್ಸ್ ರೆಸಿಡೆಂಟ್ ಫ್ರಮ್ ದಿ ಪರ್ಟಿಕ್ಯುಲರ್ ಗಿವೆನ್ ಬಿಲೋ. ಎಫ್ ಆರ್ ವಿ ಅಂದರೆ ಫೇರ್ ರೆಂಟಲ್ ವ್ಯಾಲ್ಯೂ 90,000 ಪರ್ ಆ್ಯನಮ್ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮುನ್ಸಿಪಲ್ ವ್ಯಾಲ್ಯೂ ಎಮ್ ಆರ್ ವಿ ಅಂದರೆ ಮುನ್ಸಿಪಲ್ ವ್ಯಾಲ್ಯೂ 85,000 ಪರ್ ಆ್ಯಮ್, ಇದು ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಆ್ಯನ್ಯುವಲ್ ರೆಂಟ್ 75,000 ಪರ್ ಆ್ಯನಮ್, ಸ್ಟ್ಯಾಂಡರ್ಡ್ ರೆಂಟ್ 55,000 ಪರ್ ಆ್ಯನಮ್. ಇದು ಈಸಿಯಾಗಿದೆ ಈ ಕ್ವಶನ್ನು, ಎಲ್ಲ ಡೈರೆಕ್ಟಾಗಿ ಕೊಟ್ಟಿದ್ದಾರೆ.
ಸ್ಟೆಪ್ 3ವರೆಗೂ ಇದು ಬರುತ್ತೆ. ಇಲ್ಲಿ ಯಾಕಂದರೆ ಇಲ್ಲಿ ಬೇರೆ ವೇಕೆನ್ಸಿ ಪೀರಿಯಡು, ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ ಇದು ಯಾವುದು ಮೆನ್ಷನ್ನೇ ಮಾಡಿಲ್ಲ. ಇಲ್ಲಿ ಕೊಟ್ಟಿರೋದು ಬೇಕಾಗಿರೋದು ಎಲ್ಲ ಐಟಮ್ಸು ಸ್ಟೆಪ್ 3ವರೆಗೂ ಇರುತ್ತೆ. ನಾವು ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂವರೆಗೂ ಕಂಡುಹಿಡಿಬೋದು ಇದನ್ನು. ಫಾರ್ಮೇಟ್ ಅಸೆಸ್ಸಿ ಮಿಸ್ಟರ್ ಎಕ್ಸ್, ಸ್ಟೇಟಸ್ ರೆಸಿಡೆಂಟ್ ಆಫ್ ಇಂಡಿಯಾ. ಪ್ರೀವಿಯಸ್ ಇಯರ್ ಬಂದುಬಿಟ್ಟು 2023 to 24, ಅಸೆಸ್ಮೆಂಟ್ ಇಯರ್ 24 to 25. ಪರ್ಟಿಕ್ಯುಲರ್ ಅಮೌಂಟ್. ಫಸ್ಟು ಸ್ಟೆಪ್ 1 ಮುನ್ಸಿಪಲ್ ವ್ಯಾಲ್ಯೂ ಕೊಟ್ಟಿದ್ದಾರೆ 85,000, ಫೇರ್ ರೆಂಟಲ್ ವ್ಯಾಲ್ಯೂ ನಮಗೆ 90,000 ಕೊಟ್ಟಿದ್ದಾರೆ. ನಾವು ಸ್ಟೆಪ್ 1ಅಲ್ಲಿ ಏನು ಮಾಡಬೇಕು ಅಂದ್ಕೊಂಡಿದ್ವಿ, ವಿಚ್ ಎವರ್ ಇಸ್ ಹೈಯೆಸ್ಟ್, ಯಾವ ವ್ಯಾಲ್ಯೂ ಹೈಯೆಸ್ಟ್ ಇರುತ್ತೆ ಆ ವ್ಯಾಲ್ಯೂ ನಾವು ತೊಗೊಬೇಕು. 85, 90ಅಲ್ಲಿ 90 ಹೈಯೆಸ್ಟ್ ಬರುತ್ತೆ. ಸೊ 90,000 ತೊಗೊಂಡು ಇದನ್ನು ನೋಷನಲ್ ವ್ಯಾಲ್ಯೂ ಅಂತ ಕರಿತೀವಿ. ಇಷ್ಟೇ ಇದು ಸ್ಟೆಪ್ 1. ಸ್ಟೆಪ್ 2 ಬಂದುಬಿಟ್ಟು ದಿ ರಿಸಲ್ಟೆಂಟ್ ಆಫ್ ಸ್ಟೆಪ್ 1. ದಿ ರಿಸಲ್ಟೆಂಟ್ ಆಫ್ ಸ್ಟೆಪ್ 1 ಅಂದರೆ ಇದು ಸ್ಟೆಪ್ 1ಅಲ್ಲಿ ಬಂದಿರೋ ಆನ್ಸರ್ಸ್ನ ನಾವು ತೊಗೊಬೇಕಾಗುತ್ತೆ. ಸ್ಟೆಪ್ 1ಅಲ್ಲಿ ನಮ್ಗೆ ಆನ್ಸರ್ ಬಂದಿರೋದು 90,000. ಸೊ 90,000 ತೊಗೊಂಡು, ಆರ್ ಸ್ಟ್ಯಾಂಡರ್ಡ್ ರೆಂಟ್ ಕ್ವಶನ್ನಲ್ಲೇ ಕೊಟ್ಟಿದ್ದಾರೆ 55,000. ಸ್ಟೆಪ್ 1ಅಲ್ಲಿ ನಾವು ಹೈಯೆಸ್ಟ್ ವ್ಯಾಲ್ಯೂ ತೊಗೊಂಡ್ವಿ. ಸ್ಟೆಪ್ 2ಅಲ್ಲಿ ಲೋಯೆಸ್ಟ್ ವ್ಯಾಲ್ಯೂ ತೊಗೊಬೇಕು. 90,000, 55,000 ಯಾವ್ದು ಲೋಯೆಸ್ಟ್ ವ್ಯಾಲ್ಯೂ ಅಂದರೆ 55,000. ಸೊ 55 ತೊಗೊಂಡು ಇದನ್ನು ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಕರಿತೀವಿ. ನೆಕ್ಸ್ಟು ಸ್ಟೆಪ್ 3. ಸ್ಟೆಪ್ 3ಅಲ್ಲಿ ಅಷ್ಟೇ ದಿ ರಿಸಲ್ಟೆಂಟ್ ಆಫ್ ಸ್ಟೆಪ್ 2. ಇದು ಸ್ಟೆಪ್ 2 ಅಲ್ಲ ಬಂದಿರೋ ಆನ್ಸರು ಎಕ್ಸ್ಪೆಕ್ಟೆಡ್ ರೆಂಟು 55,000 ತೊಗೊಬೇಕು. ಆರ್ ಆ್ಯಕ್ಚುವಲ್ ರೆಂಟ್ ಕ್ವಶನಲ್ಲೇ ಕೊಟ್ಟಿದ್ದಾರೆ 75,000. ಸಮ್ಟೈಮ್ಸ್ ಆ್ಯಕ್ಚುವಲ್ ರೆಂಟ್ ಕೊಟ್ಟಿರಲ್ಲ ನಮಗೆ, ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಮತ್ತು ಇಲ್ಲಿ ಡೈರೆಕ್ಟಾಗಿ ಅಮೌಂಟ್ಸ್ ಎಲ್ಲದರಲ್ಲೂ ಪರ್ ಆ್ಯನಮ್ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಡೈರೆಕ್ಟ್ ಅಮೌಂಟ್ ಹಾಕಿದ್ದೀವಿ. ಪರ್ ಮಂತ್ ಅಂತ ಕೊಟ್ಟರೆ ನಾವು ಇಂಟು ಮಾಡ್ಕೊಂಡು ಹಾಕಬೇಕಾಗುತ್ತೆ. ಸೊ ಆ್ಯಕ್ಚುವಲ್ ರೆಂಟ್ 75,000 ಕೊಟ್ಟಿದ್ದಾರೆ. ಇದರಲ್ಲಿ ಸ್ಟೆಪ್ 3ಅಲ್ಲಿ ನಮಗೆ ವಿಚ್ ಎವರ್ ಈಸ್ ಹೈಯೆಸ್ಟ್ ವ್ಯಾಲ್ಯೂ ಬಂದಿರುತ್ತೆ ಅದನ್ನು ತೊಗೊಬೇಕು. ಹೈಯೆಸ್ಟ್ 55, 75ಅಲ್ಲಿ 75 ಹೈಯೆಸ್ಟ್ ಆಗುತ್ತೆ. ಸೊ 75,000 ಬಂದುಬಿಟ್ಟು ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ. ಇಷ್ಟು ಸಾಲ್ವ್ ಮಾಡಿದ್ರೆ ನಮಗೆ 4 ಮಾರ್ಕ್ಸ್ ಸಿಗುತ್ತೆ. 4 ಮಾರ್ಕ್ಸ್ ಕ್ವಶನ್ಸಲ್ಲಿ ಕೇಳ್ಬೋದು ಇಷ್ಟು 3 ಸ್ಟೆಪ್ಸ್ನ. ಇನ್ನು ಅಡ್ಜಸ್ಟ್ಮೆಂಟ್ ಇರೋ ಕ್ವಶನ್ಸ್ ನೋಡೋಣ. ಕ್ಯಾಲ್ಕುಲೇಟ್ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಆಫ್ ಮಿಸ್ಟರ್ ಅಜಯ್ ಫ್ರಮ್ ದಿ ಫಾಲೋಯಿಂಗ್. ಆ್ಯನ್ಯುವಲ್ ರೆಂಟ್ 1,02,000 ಪರ್ ಆ್ಯನಮ್, MRV 65,000 ಪರ್ ಆ್ಯನಮ್, FRV ಅಂದರೆ ಫೇರ್ ರೆಂಟಲ್ ವ್ಯಾಲ್ಯೂ 69,000 ಪರ್ ಆ್ಯನಮ್, ಸ್ಟ್ಯಾಂಡರ್ಡ್ ರೆಂಟ್ 55,000. ಇಲ್ಲಿ ಎಲ್ಲ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ, ಆದರೆ ಆ್ಯಕ್ಚುವಲ್ ರೆಂಟ್ ನಮ್ಗೆ ಕೊಟ್ಟಿದ್ದಿಲ್ಲ, ಆ್ಯನ್ಯುವಲ್ ರೆಂಟ್ ಕೊಟ್ಟಿದ್ದಾರೆ. ಇದರಿಂದ ನಾವು ಪರ್ ಆ್ಯನಮ್ ಕೊಟ್ಟಿದ್ದಾರೆ. ಸೊ 1 ಮಂತ್ಗೆ ಎಷ್ಟಾಗುತ್ತೆ ಅಂದ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನಮಗೆ ಆ್ಯಕ್ಚುವಲ್ ರೆಂಟ್ ಎಷ್ಟು ಅಂತ ಗೊತ್ತಾಗುತ್ತೆ. ಅಡ್ಜಸ್ಟ್ಮೆಂಟ್ಸ್ ನೋಡೋಣ. ದಿ ಅಸೆಸ್ಸಿ ಕುಡ್ ನಾಟ್ ರಿಯಲೈಸ್ ರೆಂಟ್ ಫಾರ್ 1 ಮಂತ್. ಈ ಅಡ್ಜಸ್ಟ್ಮೆಂಟ್ನ ನಾವು 1 ಮಂತ್ಗೆ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಮೇಲೆ ಟೋಟಲ್ ವ್ಯಾಲ್ಯೂವಲ್ಲಿ 1 ಮಂತ್ನ ಲೆಸ್ ಮಾಡ್ಕೊಬೇಕಾಗುತ್ತೆ. ಆ್ಯಂಡ್ ದಿ ಹೌಸ್ ಆಲ್ಸೋ ರಿಮೈಂಡ್ ವೇಕೆಂಟ್ ಫಾರ್ 3 ಮಂತ್ಸ್. ನೆಕ್ಸ್ಟ್ ಅಡ್ಜಸ್ಟ್ಮೆಂಟು ಲೆಸ್ ಮಾಡ್ತೀವಲ್ಲ, ಸ್ಟೆಪ್ 3 ಆದಮೇಲೆ ಲೆಸ್ ಮಾಡ್ತೀವಲ್ಲ ವೇಕೆಂಟ್ ಪೀರಿಯಡು, ಅದರಲ್ಲಿ 3 ಮಂತ್ಸ್ 1 ಮಂತ್ಗೆ ಕ್ಯಾಲ್ಕುಲೇಟ್ ಮಾಡಿಕೊಂಡು 3 ಮಂತ್ಸ್ಗೆ ಇಂಟು ಮಾಡಿಕೊಂಡ್ರೆ ನಮಗೆ ವೇಕೆಂಟ್ ಪೀರಿಯಡ್ ವ್ಯಾಲ್ಯೂ ಸಿಗುತ್ತೆ. ಅದನ್ನು ನಾವು ಲೆಸ್ ಮಾಡ್ಕೊಬೇಕು. ಡ್ಯೂರಿಂಗ್ ದಿ ಪ್ರೀವಿಯಸ್ ಇಯರ್ 2022 to 23. ಫಸ್ಟ್ ಫಾರ್ಮ್ಯಾಟ್ ಅಸೆಸ್ಸಿ ಮಿಸ್ಟರ್ ಅಜಯ್, ಸ್ಟೇಟಸ್ ರೆಸಿಡೆಂಟ್ ಆಫ್ ಇಂಡಿಯಾ. ಪ್ರೀವಿಯಸ್ ಇಯರ್ ನಮ್ಗೆ ಕೊಟ್ಟಿದ್ದಾರೆ 2022 to 23, ಅಸೆಸ್ಮೆಂಟ್ ಇಯರ್ 2023 to 24. ಪರ್ಟಿಕ್ಯುಲರ್ ಅಮೌಂಟ್. ಫಸ್ಟ್ ಸ್ಟೆಪ್ 1 ಮುನ್ಸಿಪಲ್ ವ್ಯಾಲ್ಯೂ ನಮ್ಮ ಕ್ವಶನಲ್ಲಿ ಕೊಟ್ಟಿದೆ 65,000, ಆರ್ ಫೇರ್ ರೆಂಟಲ್ ವ್ಯಾಲ್ಯೂ 69,000. ವಿಚ್ ಎವರ್ ಈಸ್ ಹೈಯೆಸ್ಟ್ ವ್ಯಾಲ್ಯೂನ ತೊಗೊಬೇಕಾಗುತ್ತೆ ಇಲ್ಲಿ ಸ್ಟೆಪ್ 1ಅಲ್ಲಿ. ಇದರಲ್ಲಿ ಇವೆರಡರಲ್ಲಿ ಹೈಯೆಸ್ಟ್ ಯಾವುದು 69,000 ಬಂದುಬಿಟ್ಟು ನ್ಯಾಷನಲ್ ವ್ಯಾಲ್ಯೂ ಆಗುತ್ತೆ. ನೆಕ್ಸ್ಟು ಸ್ಟೆಪ್ 2 ದಿ ರಿಸಲ್ಟೆಂಟ್ ಆಫ್ ಸ್ಟೆಪ್ 1. ಇದಕ್ಕೆ ಸ್ಟೆಪ್ 1 ಆನ್ಸರ್ 69,000 ಹಾಕ್ಕೊಳ್ಳಿ. ಆರ್ ಸ್ಟ್ಯಾಂಡರ್ಡ್ ರೆಂಟ್ ಕೂಡ ಕ್ವಶನಲ್ಲಿ ಕೊಟ್ಟಿದ್ದಾರೆ 55,000. ಇದರಲ್ಲಿ ಇವೆರಡರಲ್ಲಿ ವಿಚ್ ಎವರ್ ಇಸ್ ಲೆಸ್ ಅದು ತೊಗೊಬೇಕು. 55,000 ಲೆಸ್ ಬರುತ್ತೆ, ಅದು ಎಕ್ಸ್ಪೆಕ್ಟೆಡ್ ವ್ಯಾಲ್ಯೂ ಅಂತ ಕರಿತೀವಿ. ನೆಕ್ಸ್ಟು ಸ್ಟೆಪ್ 3. ಇಲ್ಲಿ ದಿ ರಿಸಲ್ಟೆಂಟ್ ಆಫ್ ಸ್ಟೆಪ್ 2ದು ರಿಸಲ್ಟೆಂಟ್ ವ್ಯಾಲ್ಯೂ ಎಷ್ಟು 55,000 ಆನ್ಸರ್ ಸಿಗುತ್ತೆ. 55,000 ತೊಗೊತೀವಿ. ಆರ್ ಆ್ಯಕ್ಚುವಲ್ ರೆಂಟ್. ನಾವು ಆ್ಯಕ್ಚುವಲ್ ರೆಂಟ್ ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ನಮಗೆ ಆ್ಯನ್ಯುವಲ್ ರೆಂಟ್ ಕೊಟ್ಟಿದ್ದಾರೆ. ಆ್ಯಕ್ಚುವಲ್ ರೆಂಟ್ನ ಕಂಡುಹಿಡಿಯೋದು, ಆ್ಯಕ್ಚುವಲ್ ರೆಂಟ್ ಇಸ್ ಈಕ್ವಲ್ ಟು ಆ್ಯನ್ಯುವಲ್ ವ್ಯಾಲ್ಯೂ ಎಷ್ಟು 1,02,000 ಡಿವೈಡ್ ಬೈ ನಮ್ಮ 1 ಇಯರ್ಗೆ ಎಷ್ಟು ಮಂತ್ಸು 12. ಹಿಂಗೆ ಕ್ಯಾಲ್ಕುಲೇಟ್ ಮಾಡಿ ಒನ್ ಆ್ಯನ್ಯುವಲ್ಗೆ ಡಿವೈಡ್ ಬೈ ಎಷ್ಟು ಮಂತ್ಸ್ ಇರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ 1 ಮಂತ್ಗೆ 8,500 ಬರುತ್ತೆ. ನಮಗೆ 8,500 1 ಮಂತ್ಗೆ ಸಿಗುತ್ತೆ. ಇದರಲ್ಲಿ ಫಸ್ಟು
ಅಡ್ಜಸ್ಟ್ಮೆಂಟ್ ಬಂದುಬಿಟ್ಟು ನಾಟ್ ರಿಯಲೈಸ್ ರೆಂಟ್ ಫಾರ್ 1 ಮಂತ್. ಈ 1 ಮಂತ್ ವ್ಯಾಲ್ಯೂ ಸಿಕ್ಕಿದೆ 8500. ಇದಕ್ಕೆ ನಾವು ಆ್ಯನ್ಯುವಲ್ ರೆಂಟ್ 1,02,000 1 ಮಂತ್ ವ್ಯಾಲ್ಯೂನ ಕಮ್ಮಿ ಮಾಡಿಕೊಂಡು ಆ್ಯಕ್ಚುಯಲ್ ರೆಂಟಲ್ಲಿ ತೊಗೊಬೇಕು. ಆ್ಯಕ್ಚುಯಲ್ ರೆಂಟಲ್ಲಿ 1,02,000 ಮೈನಸ್ 1 ಮಂತ್ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ವಲ್ಲ 8,500 ಮಾಡಿಕೊಂಡ್ರೆ 93,000. ಸೊ ಈ ವ್ಯಾಲ್ಯೂ ಕಂಡಿದ್ದಾದಮೇಲೆ ಇವೆರಡರಲ್ಲಿ ವಿಚ್ ಎವರ್ ಇಸ್ ಹೈಯೆಸ್ಟ್ 55,000 ಅಥವಾ 93,500 ಇದು ಹೈಯೆಸ್ಟ್ ಬರುತ್ತೆ. ಸೊ 93,500 ತೊಗೊಬೇಕು. ಇದನ್ನು ನಾವು ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಬಿಫೋರ್ ವೇಕೆನ್ಸಿ ಅಂತ ತೊಗೊಬೇಕು. ಇದರಲ್ಲಿ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಹೌಸ್ ಆಲ್ಸೋ ರಿಮೈನ್ಡ್ ವೇಕೆಂಟ್ ಫಾರ್ 3 months ಡ್ಯೂರಿಂಗ್ ದಿ ಪ್ರೀವಿಯಸ್ ಇಯರ್ ಅಂತ ಕೊಟ್ಟಿದ್ದಾರೆ. 3 months ಅಂದರೆ ನಾವು 1 ಮಂತ್ ವ್ಯಾಲ್ಯೂ 8,500 ಸಿಕ್ಕಿದೆ ಆಲ್ರೆಡಿ. ಇದಕ್ಕೆ 3 months ಅಂದರೆ 3 into 3 ಮಾಡಿದ್ರೆ 25,500 ಬರುತ್ತೆ ನಮಗೆ ವೇಕೆನ್ಸಿ ಪೀರಿಯಡು. ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಬಿಫೋರ್ ವೇಕೆನ್ಸಿ ಪೀರಿಯಡಲ್ಲಿ ನಮಗೆ ಲೆಸ್ ವೇಕೆನ್ಸಿ ಪೀರಿಯಡ್ 25,500 ತೊಗೊಬೇಕು. ಇದನ್ನು ಲೆಸ್ ಮಾಡಿದ್ರೆ ನಮಗೆ 68,000 ಬರುತ್ತೆ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಆಫ್ಟರ್ ವೇಕೆನ್ಸಿ. ನೆಕ್ಸ್ಟ್ ಕ್ವಶನು. ಈ ಕ್ವಶನಲ್ಲಿ ಫುಲ್ ಫಾರ್ಮೇಟ್ ಇರುತ್ತೆ. ಶ್ರೀಮತಿ ಜಯ is the owner of the house. Particulars in respect of following information for the assessment year of 2024 to 25. Actual rent 10,000. Municipal valuation 8,000. Total municipal tax 2,500. Municipal tax paid by the owner 1,250. ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ದಿ ಟೆನೆಂಟ್. ಇಲ್ಲಿ ನೋಡಿ ನಾವು ಫಾರ್ಮೆಟಲ್ಲಿ ಎಕ್ಸ್ಪ್ಲೇನ್ ಮಾಡ್ದಂಗೆ ಮುನ್ಸಿಪಲ್ ಟ್ಯಾಕ್ಸ್ 2 ಕೊಟ್ಟಿದ್ದಾರೆ, ಒಂದು ಓನರ್ದು ಮತ್ತು ಟೆನೆಂಟ್ದು. ಇಲ್ಲಿ ಓನರ್ದು ಮಾತ್ರ ನಾವು ತೊಗೊಬೇಕಾಗುತ್ತೆ 1,250. ಟ್ಯಾಕ್ಸ್ ಪೇಡ್ ಬೈ ಟೆನೆಂಟು ತೊಗೊಳೋ ಅವಶ್ಯಕತೆ ಇಲ್ಲ. ಇಂಟ್ರೆಸ್ಟ್ ಪೇಡ್ ಆನ್ ಲೋನ್ ಟೇಕೆನ್ 500. ಕಂಪ್ಯೂಟ್ ದಿ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ದಿ ಸ್ಯಾಲರಿ. ಫಾರ್ಮೆಟ್ SSC ಶ್ರೀಮತಿ ಜಯ, ಸ್ಟೇಟಸ್ ರೆಸಿಡೆಂಟ್ ಆಫ್ ಇಂಡಿಯಾ, previous year 2023 to 24, assessment year 2024 to 25. Particular amount. Step 1 municipal value or ಮತ್ತು ಫೇರ್ ರೆಂಟಲ್ ವ್ಯಾಲ್ಯೂ. ನಾವು ಫಾರ್ಮೆಟ್ ಇಲ್ಲಾದರೂ ಬರ್ಕೊಬೋದು, ಅಮೌಂಟ್ ಇಲ್ಲಾದರೂ ಬರ್ಕೊಬೋದು. ಹೆಂಗೆ ಬರೆದ್ರೂ ಓಕೆನೇ, ನಿಮಗೆ ಯಾವ್ದು ಕನ್ವೀನಿಯಂಟ್ ಅರ್ಥ ಆಗುತ್ತೋ ಹಂಗೆ ಬರ್ಕೋಬೋದು. ಇವೆರಡರಲ್ಲಿ 8,000 ಮುನ್ಸಿಪಲ್ ವ್ಯಾಲ್ಯೂ 8,000 ಕೊಟ್ಟಿದ್ದಾರೆ. ಫೇರ್ ರೆಂಟಲ್ ವ್ಯಾಲ್ಯೂ ನಮಗೆ ಕೊಟ್ಟಿಲ್ಲ, 0 ಕೊಟ್ಟಿದ್ದಾರೆ. ಅಲ್ಲೇನು ಕೊಟ್ಟಿಲ್ಲ ಅಂದರೆ ನಿಲ್ ಅಂತ ತೊಗೊಬೇಕು. ಇದರಲ್ಲಿ ಯಾವ್ದು ಹೈಯೆಸ್ಟ್ ಅಂದರೆ ಇಲ್ಲಿ 0 ಇದ್ದಾಗ ಹೈಯೆಸ್ಟ್ ಯಾವುದು ಇದೇ ಇರುತ್ತೆ. ಸೊ 8,000 ತೊಗೊಬೇಕು, ಅದು ನಾಷನಲ್ ವ್ಯಾಲ್ಯೂ ಬರುತ್ತೆ. ಸ್ಟೆಪ್ 2 ದಿ ರಿಸಲ್ಟೆಂಟ್ ಆಫ್ ಸ್ಟೆಪ್ 1. ಇದಕ್ಕೆ ಆನ್ಸರ್ ಸ್ಟೆಪ್ 1ಅಲ್ಲಿ ಬಂದಿರೋ ಆನ್ಸರ್ 8,000 ತೊಗೊಬೇಕು. ಸ್ಟ್ಯಾಂಡರ್ಡ್ ರೆಂಟ್, ಈ ಸ್ಟ್ಯಾಂಡರ್ಡ್ ರೆಂಟ್ ಕೂಡ ನಮಗೆ ಕೊಟ್ಟಿಲ್ಲ, ನಿಲ್ ತೊಗೊಬೇಕು. 0 ನಿಲ್ ಯಾವುದೋ ತೊಗೊಂಡ್ರು ಓಕೆ. ಇದರಲ್ಲಿ ಯಾವುದು ಲೆಸ್ ಅನ್ನೋದು ತೊಗೊಬೇಕು. 0 ವ್ಯಾಲ್ಯೂನ ಅಥವಾ 8,000ನ ಅಂದರೆ 0ನೇ ಬರುತ್ತೆ, ನಿಲ್ ಅಂತಲೇ ತೊಗೊಬೇಕು. ಲೆಸ್ ಅಂದ್ಬಿಟ್ಟು ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಕರಿತೀವಿ ಅದನ್ನು. ನೆಕ್ಸ್ಟ್ ಸ್ಟೆಪ್ 3 ದಿ ರಿಸಲ್ಟೆಂಟ್ ಆಫ್ ಸ್ಟೆಪ್ 2. ಇದಕ್ಕೆ ಸ್ಟೆಪ್ 2 ಅಲ್ಲಿ ಬಂದಿರೋ ಆನ್ಸರ್ ಏನು, ನಮಗೆ 0 ನಿಲ್ ತೊಗೊಬೇಕು. ಅದಕ್ಕೆ ನಾವು ಆ್ಯಕ್ಚುಯಲ್ ರೆಂಟ್ ಕ್ವಶನಲ್ಲಿ ಕೊಟ್ಟಿದ್ದಾರೆ 10,000 ತೊಗೊಬೇಕು. ಇವೆರಡರಲ್ಲಿ ಯಾವ್ದು ಹೈಯೆಸ್ಟು ಅನ್ನೋದು ತೊಗೊಬೇಕು. 10,000 ಹೈಯೆಸ್ಟು, ಅದನ್ನು ನಾವು ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಅಂತ ತೊಗೊತೀವಿ. ನೆಕ್ಸ್ಟ್ ಇದಕ್ಕೆ ಲೆಸ್ ವೇಕೆನ್ಸಿ ಪೀರಿಯಡ್ ಕೊಟ್ಟಿಲ್ಲ, ಸೊ ನಿಲ್ ಅಂತ ತೊಗೊತೀವಿ. ಇದು ನಿಲ್ ಆದಮೇಲೆ ಬಂದಿರೋ ಆನ್ಸರ್ನ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಆಫ್ಟರ್ ವೇಕೆನ್ಸಿ ಅಂತ ತೊಗೊಬೇಕು. ಲೆಸ್ ಇದರಲ್ಲಿ ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ದಿ ಓನರ್. ಟೆನೆಂಟ್ ತೊಗೊಬಾರ್ದು, ಓನರ್ ಮಾತ್ರ ಟ್ಯಾಕ್ಸ್ ಪೇ ಮಾಡಿದರೆ ಮಾತ್ರ ತೊಗೊಬೇಕು, ಇಲ್ಲ ನಿಲ್ ಅಂತ ಬರ್ಕೊಬೇಕು. ಇಲ್ಲಿ ಕ್ವಶನಲ್ಲಿ ಕೊಟ್ಟಿದ್ದಾರೆ ಓನರ್ದು. ಸೊ 1,250 ತೊಗೊಬೇಕು. ಈ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಆಫ್ಟರ್ ವೇಕೆನ್ಸಿದಲ್ಲಿ ಮುನ್ಸಿಪಲ್ ಟ್ಯಾಕ್ಸ್ನ ಲೆಸ್ ಮಾಡಿದ್ರೆ ನಮಗೆ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಬರುತ್ತೆ. ಇದರಲ್ಲಿ ನಾವು ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24. ಫಸ್ಟ್ ನಾವು 30%, ಇದು ಕಂಪಲ್ಸರಿ. 30% ನಮಗೆ ನೆಟ್ ಆ್ಯನ್ಯುವಲ್ ವ್ಯಾಲ್ಯೂ ಎಷ್ಟು ಸಿಗುತ್ತೆ ಆ ವ್ಯಾಲ್ಯೂ ಮೇಲೆ ನಾವು 30% ತೊಗೊಬೇಕು. 2,625 ಬರುತ್ತೆ. ನೆಕ್ಸ್ಟು ಬಿ ಇಂಟ್ರೆಸ್ಟ್ ಪೇಡ್ ಆನ್ ಬಾರೋಡ್ ಕ್ಯಾಪಿಟಲ್. ಲೋನ್ ಮೇಲೆ ಕೊಟ್ಟಿದ್ದಾರೆ 500, ಡೈರೆಕ್ಟ್ ಅಮೌಂಟ್ ತೊಗೊಳ್ಳಿ. ಇದನ್ನು ಲೆಸ್ ಮಾಡಿದ್ರೆ ನಮಗೆ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 5,625 ಬರುತ್ತೆ ಆನ್ಸರು. ಇದು 12 ಮಾರ್ಕ್ಸ್ಗೆ ಕೇಳ್ಬೋದು.